ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದರು ಆಗಿರುವಂತಹ ತೇಜಸ್ವಿ ಸೂರ್ಯ ಅವರು. ಹೇಗೆ ಪ್ರಚಾರ ಕಾರ್ಯ ನಡೀತಾ ಇದೆ, ಮೋದಿ ಅವರ ಅಲೆ ದೊಡ್ಡ ಮಟ್ಟದಲ್ಲಿದೆ, ಹಾಗಾಗಿ ಅವರ ನಂಬಿಕೆ, ಅವರ ಶಕ್ತಿ ಏನು, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತೇಜಸ್ವಿ ಸೂರ್ಯ ಅವರು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಿ, ಹೇಗೆ ನಡೀತಾ ಇದೆ ಪ್ರಚಾರ? ತುಂಬಾ ಚೆನ್ನಾಗಿದೆ ಪ್ರಚಾರ. ಬೆಳಗ್ಗೆ 5:30-6 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 12:30-1 ಗಂಟೆ ತನಕ ನಿರಂತರ ಚಟುವಟಿಕೆ ಇರುತ್ತೆ. ಆದರೆ ಜನರು ಮಧ್ಯದಲ್ಲಿ ಹೋದಾಗ ಜನ ತೋರಿಸುವಂತಹ ಪ್ರೀತಿ, ವಿಶ್ವಾಸ, ಮೋದಿಯನ್ನು ಹೆಸರು ಕೇಳ್ತಿದ್ದಾಗೇನೆ ಬಿಜೆಪಿ ರ್ಯಾಲಿ ಬರ್ತಿದೆ ಅಂದ ತಕ್ಷಣ ಮನೆಯಿಂದ ಹೊರಗಡೆ ಬಂದು ಬಾಲ್ಕನಿಲಿ ನಿಂತು ಹೂ ಹಾಕಿ ವೇವ್ ಮಾಡಿ ಥಮ್ಸ್ ಅಪ್ಗಳು ತೋರಿಸಿ ಆಲ್ ದ ಬೆಸ್ಟ್ ಹೇಳಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ ಈ ಏನು ಪ್ರೋತ್ಸಾಹ ಕೊಡ್ತಾರೆ ಅದು ಬಹಳ ಖುಷಿ ಆಗ್ತಾ ಇದೆ. ಪ್ರಧಾನಮಂತ್ರಿಗಳ 10 ವರ್ಷದ ನಿರಂತರ ತಪಸ್ಸು, ಕಳೆದ 5 ವರ್ಷದಲ್ಲಿ ಅವರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣಕ್ಕೆ, ಬೆಂಗಳೂರಿಗೆ ಸೇವೆ ಸಲ್ಲಿಸಲಿಕ್ಕಾಗಿರುವಂಥ ನಮ್ಮ ಪ್ರಾಮಾಣಿಕ ಸೇವೆ, ಅದನ್ನು ಜನ ಕೊಟ್ಟಿರುವಂಥ ಒಂದು ತೋರಿಸ್ತಾ ಇರುವಂಥ ಪ್ರೀತಿ, ಈ ಎರಡೂ ಕೂಡ ಬಹಳ ಖುಷಿ ಕೊಟ್ಟಿದೆ. 2019ಕ್ಕೆ ಹೋಲಿಸಿದ್ರೆ 2024ರ ಈ ಚುನಾವಣೆ ಮೋದಿಯ ಪರವಾಗಿರುವಂಥ ಅಲೆ ಮತ್ತಷ್ಟು ತೀಕ್ಷ್ಣವಾಗಿದೆ, ಮತ್ತಷ್ಟು ಗಟ್ಟಿಯಾಗಿದೆ. ಸೊ ನನಗೆ ಭಾಳ ಕಾನ್ಫಿಡೆಂಟ್ ಇದೆ, ಕರ್ನಾಟಕದ ಎಲ್ಲ ಸೀಟ್ಗಳಲ್ಲೂ ಕೂಡ ಬಿಜೆಪಿಯ ಬಹಳ ದೊಡ್ಡ ರಿಸಲ್ಟ್ ಬರುತ್ತೆ. ಶನಿವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋಗ್ತಾರೆ, ಒಂದು ದೊಡ್ಡ ಸಮಾವೇಶ ಮಾಡ್ತಾರೆ. ಅದಾದ ಬಳಿಕ ದೊಡ್ಡ ಮಟ್ಟದ ಅಲೆ ಸೃಷ್ಟಿಯಾಗಿದೆ ಅಂತ ಅನ್ಸುತ್ತಾ? ಹೋದಲ್ಲಿ ಬಂದಲ್ಲಿ ಜನರ ರೆಸ್ಪಾನ್ಸ್ ಹೇಗಿತ್ತು ನಿಮಗೆ? ಅಬ್ಸಲ್ಯೂಟ್ಲಿ. ಪ್ರಧಾನಮಂತ್ರಿಗಳು ಒಂದು ಸತಿ ಅದರ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋದರೆ ಕನಿಷ್ಠ ಯಾರು ಈ ಫೆನ್ಸ್ ಸಿಟರ್ಸು ಅಥವಾ ಅನ್ಡಿಸೈಡೆಡ್ ವೋಟರ್ಸು ಅಂತಿರ್ತಾರೆ ಅವರೆಲ್ಲ ಒಂದೇ ಸತಿಗೆ ಶಿಫ್ಟ್ ಆಗಿಬಿಡ್ತಾರೆ. ಪ್ರಧಾನಮಂತ್ರಿಗಳ ವ್ಯಕ್ತಿತ್ವ ಹಾಗೆ, ಪ್ರಧಾನಮಂತ್ರಿಗಳ ಭಾಷಣ ಹಾಗೆ, ಪ್ರಧಾನಮಂತ್ರಿಗಳು ವಿಚಾರ ಹಾಗೆ, ಅವರು ಜನಕ್ಕೆ ಒಂದು ಸ್ಪಷ್ಟವಾದಂಥ ವಿಚಾರ ಕೊಟ್ಟಿದ್ದಾರೆ. ಕಳೆದ 10 ವರ್ಷದಲ್ಲಿ ದೇಶವನ್ನು ನಾವು ಸುರಕ್ಷಿತವಾಗಿ ಇಟ್ಟಿದ್ದೀವಿ. ಕಳೆದ 10 ವರ್ಷದಲ್ಲಿ ಪಾಕಿಸ್ತಾನ ಇರ್ಬೋದು, ಚೈನಾ ಇರ್ಬೋದು, ಇನ್ಯಾವುದೇ ದೇಶದಿಂದ ಬಂದಿರುವಂಥ ಸಮಸ್ಯೆಗಳಿಗೆ ಭಾರತ ದಿಟ್ಟ ಉತ್ತರ ಕೊಟ್ಟಿದೆ. ಒಳಗಡೆ ಇರುವಂಥ ಟೆರರಿಸಮನ್ನು ನಾವು ಕಂಪ್ಲೀಟಾಗಿ ಮುಗಿಸಾಕಿದ್ದೀವಿ. ಭ್ರಷ್ಟಾಚಾರನ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಯಾರೂ ಬೆಟ್ಟು ತೋರ್ಸೋಕ್ಕಾಗದೇ ಇರುವಂಥ ಪಾರದರ್ಶಕ ಆಡಳಿತ ಕೊಟ್ಟಿದ್ದೀವಿ. ದೇಶದ ಎಲ್ಲೇ ಹೋದರೂ ಕೂಡ ಇವತ್ತು ಭಾರತ ಅಂದರೆ ಗೌರವ ಬರುವಂಥ ಒಂದು ಸ್ಥಾನದಲ್ಲಿ ದೇಶ ಇವತ್ತು ಬೆಳೀತಾ ಇದೆ. 10 ವರ್ಷದಿಂದ ನಾವು ಆರ್ಥಿಕವಾಗಿ ಭಾಳ ಕುಸಿದಂಥ ದೇಶವಾಗಿದ್ವಿ. ಫೆರ್ಜೈಲ್ 5 ಅಂತ ನಮ್ಮನ್ನು ಕರೀತಾ ಇದ್ರು. ಇವತ್ತು ನಾವು ವಿಶ್ವದ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದೀವಿ. 25 ಕೋಟಿ ಜನ ಬಡವರನ್ನು ಬಡತನದಿಂದ ಹೊರಗಡೆ ತೆಗೆದುಕೊಂಡು ಬಂದಿದ್ದೀವಿ. ಜನ್ಧನ್ ಅಕೌಂಟಿಂದ ಹಿಡ್ಕೊಂಡು ಟಾಯ್ಲೆಟ್ ಕಟ್ಸೋವರೆಗೆ, ನಲ್ಲಿಯಲ್ಲಿ ನೀರು ಕೊಡೋದ್ರಿಂದ ಹಿಡಿದು 10 ಕೋಟಿ ಹೆಣ್ಣು ಮಕ್ಕಳಿಗೆ LPG ಕನೆಕ್ಷನ್ ಕೊಡೋದ್ರವರೆಗೆ ಯಾರು ಅತ್ಯಂತ ಕಡು ಬಡವರು ಅಂತಿದ್ದಾರೆ ಅಂಥ ಬಡವರಿಗೆ ಇವತ್ತು ಸರ್ಕಾರ ಆಶ್ರಯವಾಗಿ ನಿಂತಿದೆ. ಈ ಎಲ್ಲ ಯೋಜನೆಗಳಾಗಿರೋದು ಯಾಕೆ ಅಂತಂದರೆ ಸರ್ಕಾರ ಸ್ಥಿರವಾಗಿರೋದ್ರಿಂದ, ಸ್ಪಷ್ಟ ನಾಯಕತ್ವ ಇರೋದ್ರಿಂದ. ಎಷ್ಟೋ ವರ್ಷದ ಸಮಸ್ಯೆಗಳು, ಆರ್ಟಿಕಲ್ 370 ಯಾಕೆ ಇಷ್ಟು ವರ್ಷ ಬಗೆಹರಿತಿರಲಿಲ್ಲ? ಯಾಕೆಂದರೆ ಇಚ್ಛಾಶಕ್ತಿಯ ಕೊರತೆ ಇತ್ತು. ಇಚ್ಛಾಶಕ್ತಿ ಯಾಕೆ ಕೊರತೆ ಇತ್ತು? ಸ್ಪಷ್ಟ ಬಹುಮತದ ಸರ್ಕಾರ ಇರಲಿಲ್ಲ. ರಾಮ ಮಂದಿರದ ನಿರ್ಮಾಣದ ಕೆಲಸ 500 ವರ್ಷದಿಂದ ಹಿಂದೂಗಳು ಕಾಯ್ತಾ ಇದ್ರು. ಸ್ವಾತಂತ್ರ್ಯ ಬಂದು 70 ವರ್ಷ ಆದರೂ ಕೂಡ ಇದಾಗಿರಲಿಲ್ಲ. ಈ ಕಾರ್ಯರೂಪಕ್ಕೆ ಹೇಗೆ ಬಂತು? ಮತ್ತೆ ಸ್ಪಷ್ಟ ಬಹುಮತದ ಸರ್ಕಾರ, ನಿರ್ಣಾಯಕ ನೇತೃತ್ವ, ಈ ಎರಡೂ ಮೋದಿಯವರ ಒಂದು ಕಾರ್ಯವೈಖರಿಯ ಶೈಲಿ. ಇದನ್ನು 10 ವರ್ಷ ನೀವು ನೋಡಿದ್ದೀರಾ. ದೇಶ ಒಂದು ಹಂತಕ್ಕೆ ಬಂದಿದೆ. ಈ ಬೆಳವಣಿಗೆ, ಈ ಪಯಣ ಮತ್ತೆ ಇದೇ ರೀತಿ ವೇಗವಾಗಿ ಮುಂದೆ ಹೋಗಬೇಕು ಅಂದರೆ ಮತ್ತೆ ಅದೇ ಸ್ಪಷ್ಟ ನಾಯಕತ್ವ, ಸದೃಢ ನೇತೃತ್ವ ದೇಶ ಕೊಡಬೇಕು ಅನ್ನುವಂಥ ಜನರ ಹತ್ರ ಕೇಳ್ತಾ ಇರೋದು ಮೋದಿಯವರು. ಈ ಪದೇ ಪದೇ ಅವರು ಈ ವಿಷಯ ಜನಕ್ಕೆ ಹೇಳೋದ್ರಿಂದ ಜನಕ್ಕೆ ಮನವರಿಕೆ ಆಗಿದೆ. 2014ರಲ್ಲಿ 19ರಲ್ಲಿ ಜನ ಕೊಟ್ಟಂಥ ಸ್ಪಷ್ಟ ಬಹುಮತನೇ ಈ ಎಲ್ಲ ಬದಲಾವಣೆಗೆ ಕಾರಣ ಅನ್ನೋದನ್ನು ಕೂಡ ಮೋದಿಯವರು ಮೊನ್ನೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ.